ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಹೆಸರು ಸ್ವಾತಿ. ನಾನು SSLC ಓದುತ್ತಿದ್ದೆ. ಈ ದಿನದಿಂದ ನಮಗೆ ಶಾಲೆಯಲ್ಲಿ ರಜೆ ಕೊಟ್ಟಿದ್ರು. ನಾನು ಈ ದಿನ ಇನ್ನೂ ಎಚ್ಚರವಾಗಿದ್ದೆ. ಆಗ ರಾತ್ರಿ 9 ಗಂಟೆ ಆಗ್ತಿತ್ತು. ಎಲ್ಲ ಕಡೆ ನಿಶಬ್ದ ಆವರಿಸಿತ್ತು. ಅಷ್ಟರಲ್ಲಿಯೇ ಕಾಲಿಂಗ್ ಬೆಲ್ ಸೌಂಡ್ ಬಂದಿತ್ತು. ನಾನು ಓಡಿ ಹೋಗಿ ಬಾಗಿಲು ತೆಗೆದೆ. ಅಪ್ಪ ಯಾರೋ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದಿದ್ರು. ಅಪ್ಪ ಒಳಗೆ ಕಾಲಿಡುತ್ತಿದ್ದ ಹಾಗೆ ಅಮ್ಮನನ್ನು ಜೋರಾಗಿ ಕೂಗಿ ಕರೆದರು. ರಾಧಿಕಾ, ಎಲ್ಲಿದ್ದೀಯಾ? ಬೇಗ ಬಾ ಅಂತ. ಅಪ್ಪನ ಕೂಗನ್ನು ಕೇಳಿ ಅಮ್ಮ ತಕ್ಷಣ ಓಡೋಡಿ ಬಂದಿದ್ರು. ಅಪ್ಪ ಅಮ್ಮನಿಗೆ ಕಣ್ಣಿನಲ್ಲಿಯೇ ಏನೋ ಸನ್ನೆ ಮಾಡಿದ್ರು. ಅಮ್ಮ ಮುಂದೆ ಬಂದು ಆ ಹುಡುಗಿಯ ಕೈಯನ್ನು ಹಿಡಿದುಕೊಂಡು ತನ್ನ ರೂಮ್ಗೆ ಕರೆದುಕೊಂಡು ಹೋದಳು. ಅಪ್ಪ ನನ್ನನ್ನೇ ನೋಡಿ, ನೀನೇನು ಯೋಚಿಸ್ತಾ ಇದೀಯಾ? ನೀನು ಯಾಕೆ ಇನ್ನೂ ಮಲಗದೆ ಎಚ್ಚರವಾಗಿದ್ದೀಯಾ? ನನಗೆ ತಕ್ಷಣಕ್ಕೆ ಊಟ ಬಡಿಸು. ಸರಿ ಎಂದು ಅಪ್ಪನಿಗೆ ಊಟ ಬಡಿಸಿದೆ. ನಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ನನಗೆ ಏನೂ ಅರ್ಥವಾಗಲಿಲ್ಲ. ಪ್ರತಿದಿನ ಸಾಯಂಕಾಲ ಒಂದು ಸುಂದರವಾದ ಹುಡುಗಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬರ್ತಾರೆ ಅಪ್ಪ. ನೀವು ಯಾಕೆ ಆ ಹುಡುಗಿಯರನ್ನು ಮನೆಗೆ ಕರೆಕೊಂಡು ಬರ್ತಾ ಇದ್ದೀರಾ ಅಂತ ಅಮ್ಮ ಒಂದು ದಿನ ಕೂಡ ಅಪ್ಪನನ್ನು ಕೇಳಲಿಲ್ಲ. ಅಪ್ಪ ಪ್ರತಿದಿನ ಹೊಸ ಹುಡುಗಿಯನ್ನು ಎಲ್ಲಿಂದಲೋ ಕರೆದುಕೊಂಡು ಬರುತ್ತಿದ್ದರು ಮತ್ತು ಅವರು ಇಲ್ಲಿಗೆ ಬಂದ ನಂತರ ಏನು ನಡೆಯುತ್ತಿದೆ ಎಂದು ನಾನು ಅಮ್ಮನನ್ನು ಒಮ್ಮೆ ಕೇಳಿದ್ದೆ. ಆದರೆ ಅಮ್ಮ ನನ್ನ ಮೇಲೆ ಕೋಪವಾಗಿ ಕೂಗಾಡಿ, ನಿನ್ನ ಕೆಲಸವನ್ನು ನೀನು ಮಾಡಷ್ಟೆ, ನಮ್ಮನ್ನು ಪ್ರಶ್ನೆ ಕೇಳುವಷ್ಟು ದೊಡ್ಡವಳು ನೀನಲ್ಲ ಅಂತ ಬೈದಿದ್ರು. ಅಮ್ಮನ ಕೋಪವನ್ನು ನೋಡಿ ನಾನು ಸೈಲೆಂಟ್ ಆಗಿ ಬಿಡುತ್ತಿದ್ದೆ. ನನಗೆ ಈಗ ನಿದ್ದೆಯೇ ಬರುತ್ತಿರಲಿಲ್ಲ. ಕಣ್ಣು ಮುಚ್ಚಿದರೆ ಆ ಹುಡುಗಿಯ ಮುಖವೇ ಕಾಣಿಸುತ್ತಿತ್ತು. ಅವಳ ನೋಟದಲ್ಲಿ ತುಂಬಾ ದುಃಖವಿತ್ತು. ಆಕೆ ನನ್ನ ಬಳಿ ಏನೋ ಹೇಳಬೇಕೆಂದು ಅಂದುಕೊಳ್ಳುತ್ತಿರುವ ಹಾಗೆ ಇತ್ತು. ಆ ಹುಡುಗಿ ಎಷ್ಟೋ ದುಃಖದಲ್ಲಿ ಇದ್ದಾಳೆ ಎಂದು ಅವಳ ಮುಖ ನೋಡಿದರೇನೆ ಹೇಳಬಹುದಾಗಿತ್ತು. ಇದೆಲ್ಲವನ್ನು ಯೋಚಿಸುತ್ತಾ ನನಗೆ ನಿದ್ದೆಯೇ ಬರುತ್ತಿರಲಿಲ್ಲ. ನಾನು ಈಗ ನಿಧಾನವಾಗಿ ಎದ್ದು ಅಮ್ಮನ ರೂಮಿನ ಕಡೆ ಬಂದಿದ್ದೆ. ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದೆ. ಆದರೆ ಬಾಗಿಲು ಒಳಗಿನಿಂದ ಚಿಲಕ ಹಾಕಲಾಗಿತ್ತು. ನನಗೆ ತುಂಬಾ ಆಶ್ಚರ್ಯವಾಯಿತು. ಅಮ್ಮ ಯಾಕೆ ಬಾಗಿಲು ಲಾಕ್ ಮಾಡಿದ್ದಾರೆ ಅಂತ. ನಾನು ಅಲ್ಲೇ ಬಾಗಿಲ ಬಳಿ ನಿಂತುಕೊಂಡೆ ಅಷ್ಟೆ. ಆಗ ರೂಮಿನಿಂದ ಆ ಹುಡುಗಿ ತುಂಬಾ ಅಳುತ್ತಿದ್ದಳು. ಆ ಹುಡುಗಿ ಹೇಳ್ತಾ ಇದ್ಲು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ, ನಾನು ನಿಮ್ಮ ಮಗಳ ಹಾಗೆ ಅಲ್ವೇ? ಏಯ್, ಬಾಯಿ ಮುಚ್ಕೊಂಡು ನಾನು ಹೇಳಿದ ಕೆಲಸವನ್ನು ಮಾಡು, ಇಲ್ದಿದ್ರೆ ನಿನಗೆ ಒಂದು ಗತಿ ಕಾಣಿಸುತ್ತೇನೆ. ನೀವು ನನ್ನ ಜೊತೆ ಏನು ಮಾಡ್ತಾ ಇದ್ದೀರೋ ಅದೆಲ್ಲವೂ ನಾಳೆ ನಿಮ್ಮ ಮಗಳು ಕೂಡ ಅನುಭವಿಸುತ್ತಾಳೆ. ನೀವು ಮಾಡುತ್ತಿರುವ ಈ ನೀಚ ಕೆಲಸಕ್ಕೆ ನಿಮಗೆ ಕ್ಷಮೆ ಅನ್ನುವುದೇ ಇಲ್ಲ. ನಿನ್ನ ಕಣ್ಣ ಮುಂದೆ ನಿನ್ನ ಮಗಳಿಗೂ ಕೂಡ ಇದೇ ರೀತಿಯೇ ನಡೆದಾಗ ನಿನಗೆ ಅರ್ಥವಾಗುತ್ತದೆ ನೋವು ಎಂದರೆ ಏನು ಅಂತ. ಆ ಹುಡುಗಿ ತುಂಬಾ ದುಃಖದಿಂದ ಅಳುತ್ತಾ ಶಾಪ ಹಾಕ್ತಿದ್ಲು. ಆಗ ನನ್ನ ಅಮ್ಮ ಜೋರಾಗಿ ಆ ಹುಡುಗಿಯನ್ನು ಒಡೆಯುತ್ತಿರುವ ಹಾಗೆ ಶಬ್ದಗಳು ಕೇಳಿಸುತ್ತಿದ್ದವು. ಅಮ್ಮ ಆ ಹುಡುಗಿಯ ಮೇಲೆ ಕೂಗಾಡ್ತಿದ್ರು, ಹುಚ್ಚಿ ತರ ಮಾತನಾಡುವುದನ್ನು ನಿಲ್ಲಿಸು, ಬಾಯಿ ಮುಚ್ಕೊಂಡು ನಾನು ಹೇಳಿದ ಕೆಲಸವನ್ನು ಮಾಡು ಅಂತ. ಆದ್ರೆ ಆ ಹುಡುಗಿ ಮಾತ್ರ, ಮೇಡಮ್ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಜೋರಾಗಿ ಅಳ್ತಾ ಇದ್ಲು. ಅವರ ಮಾತುಗಳನ್ನು ಕೇಳಿ ನನಗೆ ಭಯವಾಗ್ತಿತ್ತು. ನನಗೆ ಅಲ್ಲಿ ನಿಂತುಕೊಳ್ಳುವ ಧೈರ್ಯವೇ ಸಾಕಾಗಲಿಲ್ಲ. ನನ್ನ ಕೈ ಕಾಲುಗಳು ನಡುಗುತ್ತಿದ್ದವು. ಆದ್ದರಿಂದಲೇ ನಾನು ತಕ್ಷಣ ನನ್ನ ರೂಮ್ಗೆ ಓಡಿ ಹೋದೆ. ನಾನು ಗಮನಿಸಿದ ಹಾಗೆ ಸುಮಾರು ತಿಂಗಳುಗಳಿಂದ ನಮ್ಮ ಅಪ್ಪ ತುಂಬಾ ಸುಂದರವಾದ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಬರುತ್ತಿದ್ದರು. ನಮ್ಮ ಮನೆಗೆ ಬರುತ್ತಿರುವ ಹೆಣ್ಣು ಮಕ್ಕಳೆಲ್ಲರೂ ನನಗೆ ಶಾಪಗಳನ್ನು ಹಾಕ್ತಾ ಇದ್ರು. ನಮ್ಮ ತಾಯಿಯ ಬಳಿ ಅವರು ತುಂಬಾ ದೀನವಾಗಿ ಕೇಳ್ಕೊಳ್ತಾ ಇದ್ರು. ಆದ್ರೆ ಅಲ್ಲಿ ಏನು ನಡೆಯುತ್ತಿದೆ, ನನ್ನ ತಾಯಿ ಅವರ ಜೊತೆ ಏನು ಮಾಡುತ್ತಿದ್ದಾಳೆ ಎಂದು ನನಗೇನು ಅರ್ಥವಾಗುತ್ತಿರಲಿಲ್ಲ. ಯಾಕೆ ಆ ಹೆಣ್ಣು ಮಕ್ಕಳು ನನಗೆ ಶಾಪ ಹಾಕುತ್ತಿದ್ದಾರೆ ಎನ್ನುವುದು ಸಹ ನನಗೆ ಗೊತ್ತಾಗುತ್ತಿರಲಿಲ್ಲ. ಈ ವಿಷಯಗಳನ್ನು ಯೋಚಿಸುತ್ತಾ ನನಗೆ ತುಂಬಾ ತಲೆನೋವು ಬರುತ್ತಿತ್ತು. ನನಗೆ ನಿದ್ದೆಯೇ ಬಾರದಂತಾಗಿತ್ತು. ರಾತ್ರಿ ಎಲ್ಲ ಭಯದಿಂದ ಹಾಗೆಯೇ ಕುಳಿತುಕೊಂಡಿದ್ದೆ. ಬೆಳಿಗ್ಗೆ ಅಮ್ಮ ರೂಮ್ನಿಂದ ಹೊರಬಂದಿದ್ರು. ಅಮ್ಮನ ಹಿಂದೆ ಆ ಹುಡುಗಿ ಕೂಡ ಹೊರಬಂದಿದ್ಲು. ಆ ಹುಡುಗಿ ಅವಳು ನಡುಗುತ್ತಾ ಕುಂಡುತ್ತಾ ನಡೆಯುತ್ತಿದ್ಲು. ಅಮ್ಮ ಅಪ್ಪನಿಗೆ ಹೇಳ್ತಾಳೆ, ರೀ, ಈ ಹುಡುಗಿಯನ್ನು ಎಲ್ಲಿಂದ ಕರ್ಕೊಂಡು ಬಂದಿದ್ರೋ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ ಅಂತ. ನನ್ನ ತಂದೆ ಸರಿ ಎಂದು ತಲೆಯಾಡಿಸಿ ಆ ಹುಡುಗಿಯನ್ನು ಕರೆದುಕೊಂಡು ಹೊರಟು ಹೋದ್ರು. ಆ ಹುಡುಗಿ ಕಣ್ಣೀರಿನಿಂದಲೇ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅಪ್ಪನ ಹಿಂದೆ ಹೋಗುತ್ತಿದ್ದಳು. ಅವರು ಹೋದ ನಂತರ ಅಮ್ಮ ನನ್ನ ರೂಮಿಗೆ ಬಂದು ಜೋರಾಗಿ ಕೂಗ್ತಾ ಇದ್ಲು, ಸಂಧ್ಯಾ, ಬೇಗ ಎದ್ದಳು, ಬೆಳಕಾಗಿದೆ. ನಾನು ನಿದ್ದೆ ಮಾಡಿದವಳ ಹಾಗೆ ನಾಟಕವಾಡುತ್ತಾ ನಿಧಾನವಾಗಿ ಎದ್ದು ಕುಳಿತೆ. ನನ್ನ ತಾಯಿಯ ಮುಖದಲ್ಲಿ ಯಾವುದೇ ರೀತಿಯ ಭಾವನೆ ಕಾಣಿಸುತ್ತಿರಲಿಲ್ಲ. ಆಕೆಯ ಮುಖದಲ್ಲಿ ಏನೂ ನಡೆದೇ ಇಲ್ಲ ಅನ್ನುವ ರೀತಿ ಇದ್ದರು ಆಕೆ. ಆಗ ನಾನು ಅಮ್ಮನನ್ನು ನೋಡಿ, ಅಮ್ಮ ನೀನು ನನ್ನ ಬಳಿ ಕುಳಿತುಕೋ ಎಂದು ಅಮ್ಮನ ಕೈಯನ್ನು ಹಿಡಿದುಕೊಂಡು ನನ್ನ ಬಳಿ ಕೂರಿಸಿಕೊಂಡೆ. ಏನಾಯ್ತು ಸಂಧ್ಯಾ, ನಿನ್ನ ಆರೋಗ್ಯ ಸರಿ ಇದೆ ತಾನೆ ಎಂದು ಪ್ರೀತಿಯಿಂದ ಕೇಳಿದರು ಅಮ್ಮ. ಅಮ್ಮ, ನಾನು ಚೆನ್ನಾಗಿಯೇ ಇದ್ದೇನೆ, ಆದರೆ ನೀವು ಯಾವಾಗ ಎದ್ರಿ?
ಆ ಮಾತಿಗೆ ಅಮ್ಮ ಸ್ವಲ್ಪ ಗಾಬರಿಯಾದರು. ಆದರೆ ಸ್ವಲ್ಪ ಸಮಯದಲ್ಲಿಯೇ ಆಕೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ನಾನು ಈಗಲೇ ಎದ್ದೆ ಅಂತ ಹೇಳಿದ್ರು. ನನ್ನ ಮನಸ್ಸಿನಲ್ಲಿ ಇದ್ದ ದುಃಖದಿಂದ ನಾನು ಅಮ್ಮನನ್ನು ತಬ್ಬಿಕೊಂಡು ಜೋರಾಗಿ ಹತ್ತುಬಿಟ್ಟೆ. ಏನಾಯ್ತು ಸಂಧ್ಯಾ, ಏತಕ್ಕಾಗಿ ಅಳುತ್ತಿದ್ದೀಯಾ ಎಂದು ಅಮ್ಮ ಗಾಬರಿಯಿಂದ ನನ್ನನ್ನು ತಪ್ಪಿಕೊಂಡು ಕೇಳಿದ್ರು. ಆಗ ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ರಾತ್ರಿ ತುಂಬಾ ಕೆಟ್ಟ ಕನಸುಗಳು ಬಂದಿದ್ವು. ಹುಡುಗಿಯರೆಲ್ಲರೂ ಕನಸಿನಲ್ಲಿ ನನ್ನನ್ನು ಹೆದರಿಸುತ್ತಿದ್ದಾರೆ. ಅಪ್ಪ ಆ ಹುಡುಗಿಯರನ್ನು ಯಾಕೆ ಮನೆಗೆ ಕರೆದುಕೊಂಡು ಬರ್ತಾರೆ ಎಂದು ನಾನು ಅಳುತ್ತಲೇ ಕೇಳಿದೆ. ಆದರೆ ಅಮ್ಮ ನನ್ನ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ. ಆಕೆ ಸುಮ್ಮನೆ ಮೌನವಾಗಿ ಕುಳಿತುಕೊಂಡಿದ್ಲು. ಇದಕ್ಕೆ ಮೊದಲು ನಾನು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಗ ಅಮ್ಮ ನನ್ನನ್ನು ಚೆನ್ನಾಗಿ ಬೈತಿದ್ರು. ಆದರೆ ಈ ದಿನ ನಾನು ಅಳುವುದನ್ನು ನೋಡಿದ ನನ್ನ ತಾಯಿ ಏನೂ ಮಾತನಾಡದೆ ಅವರು ದೀರ್ಘವಾಗಿ ಯೋಚಿಸುತ್ತಿದ್ದರು. ಆ ಹುಡುಗಿಯರು ನಿಮ್ಮ ತಂದೆಯ ಪರಿಚಯದವರು. ಅವರ ಗಂಡ ಅವರನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಆದ್ದರಿಂದಲೇ ಅಪ್ಪ ಆ ಹುಡುಗಿಯರನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾರೆ, ಅವರಿಗೆ ಸಹಾಯ ಮಾಡಲೆಂದು. ಬೆಳಿಗ್ಗೆ ಆ ಹುಡುಗಿಯವರ ಅತ್ತೆ ಮಾವ ಮನೆಗೆ ಬಂದು ಅವರನ್ನು ಒಪ್ಪಿಸಿ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂದು ಅಮ್ಮ ಹೇಳಿದ್ರು. ಅಮ್ಮ ಸುಳ್ಳು ಹೇಳುತ್ತಿದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅಮ್ಮ, ಅಪ್ಪ ಪ್ರತಿದಿನ ಯಾರೋ ಒಬ್ಬ ಹುಡುಗಿಯನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ತಾನೆ ಇರ್ತಾರೆ ಅಲ್ವಾ? ನಮ್ಮ ಮನೆಗೆ ಬರುವ ಪ್ರತಿಯೊಂದು ಹುಡುಗಿಗೂ ಇದೇ ಸಮಸ್ಯೆ ಇರುತ್ತದೆಯಾ? ಅಮ್ಮ ನನ್ನ ಕಣ್ಣೀರನ್ನು ಒರೆಸುತ್ತಾ, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ನಮ್ಮ ಮನೆಗೆ ಯಾವ ಹುಡುಗಿ ಬಂದರೂ ಆಕೆಗೆ ಕೂಡ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ನೀನು ಇನ್ನೂ ಚಿಕ್ಕ ಹುಡುಗಿ, ನೀನು ಇಷ್ಟೊಂದು ಯೋಚಿಸಬೇಡ. ನೀನು ಬೇಗ ಎದ್ದು ಸ್ನಾನ ಮಾಡಿ ಬಾ, ನಾನು ನಿನಗೆ ಇಷ್ಟವಾದಂತಹ ತಿಂಡಿಯನ್ನು ರೆಡಿ ಮಾಡುತ್ತೇನೆ ಎಂದು ಹೇಳುತ್ತಾ ಅಮ್ಮ ನನ್ನ ರೂಮ್ನಿಂದ ಹೊರಗಡೆ ಹೊರಟು ಹೋದರು. ಅಮ್ಮ ಎಷ್ಟು ವಿಧದಲ್ಲಿ ಏನೇನು ಹೇಳಿದರೂ ಸತ್ಯ ಹೇಳುತ್ತಿಲ್ಲ ಎನ್ನುವುದು ಮಾತ್ರ ನನಗೆ ಚೆನ್ನಾಗಿ ಅರ್ಥವಾಗಿತ್ತು. ಆದರೆ ಏತಕ್ಕಾಗಿ ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ನಾನು ಈಗ ಯೋಚಿಸುತ್ತಿದ್ದೆ. ಇದೇ ರೀತಿ ದಿನಗಳು ಕಳೆದು ಹೋಗುತ್ತಿದ್ದವು. ಆ ದಿನ ನಾನು ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದೆ. ಆಗಲೇ ಅಮ್ಮ ನನ್ನನ್ನು ಕರೆದು, ಸಂಧ್ಯಾ, ನೀನು ಬೇಗ ಅಂಗಡಿಗೆ ಹೋಗಿ ಮೊಸರು ಕೊಂಡುಕೊಂಡು ಬಾ ಅಂತ ಹೇಳಿದ್ರು. ಅಮ್ಮ ನನ್ನನ್ನು ಅಲ್ಲಿಂದ ಏತಕ್ಕಾಗಿ ಕಳುಹಿಸುತ್ತಿದ್ದಾರೋ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ಈಗ ರಾತ್ರಿ 8:30 ಆಗಿತ್ತು. ಅಪ್ಪ ಹುಡುಗಿಯನ್ನು ಕರೆದುಕೊಂಡು ಬರುವ ಸಮಯವಾಗಿತ್ತು. ಆ ಹುಡುಗಿಯನ್ನು ನಾನು ನೋಡಬಾರದು ಎಂದು ಅಮ್ಮ ನನ್ನನ್ನು ಹೊರಗಡೆ ಕಳುಹಿಸುತ್ತಿದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. ನಾನು ಹೊರಗಡೆ ಹೋಗಲು ಮುಂದಾದಾಗ ಅಪ್ಪ ಒಳಗಡೆ ಬರುತ್ತಿದ್ದರು. ಆಗ ಅಪ್ಪನ ಜೊತೆ ಒಂದು ಸುಂದರವಾದ ಯುವತಿ ಕೂಡ ಇದ್ದಳು. ಆ ಹುಡುಗಿ ತುಂಬಾ ಅಳ್ತಾ ಇದ್ಲು. ನಾನು ತಕ್ಷಣ ಆ ಹುಡುಗಿಯನ್ನು ಕೇಳಿದೆ, ಅಕ್ಕ, ನೀವು ಯಾರು, ಯಾಕೆ ಅಳುತ್ತಿದ್ದೀರಾ ಅಂತ. ಆ ಹುಡುಗಿ ಏನೋ ಹೇಳುವ ಮೊದಲೇ ಅಮ್ಮ ಅವಳ ಕೈಯನ್ನು ಹಿಡಿದುಕೊಂಡು ಎಳೆದುಕೊಂಡು ತನ್ನ ರೂಮ್ಗೆ ಹೋದರು. ಅಮ್ಮ ರೂಮ್ಗೆ ಹೋದ ನಂತರ ಅಪ್ಪ ನನ್ನನ್ನು ಕೋಪವಾಗಿ ಗುರಾಯಿಸುತ್ತಾ, ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ, ಇನ್ನು ಯಾಕೆ ಮಲಗಿಲ್ಲ? ಅಪ್ಪನ ಕೋಪವನ್ನು ನೋಡಿ ನನಗೆ ತುಂಬಾ ಭಯವಾಯಿತು. ಏನೂ ಇಲ್ಲ ಅಪ್ಪ, ಆ ಅಕ್ಕ ಅಳ್ತಾ ಇದ್ಲು ತಾನೆ, ಅವ್ರಿಗೆ ಹುಷಾರಿದೆಯೋ ಇಲ್ವೋ ಅಂತ ಕೇಳಿದೆ ಅಷ್ಟೇ. ನೀನು ಇನ್ನು ಮುಂದೆ ಯಾವ ಹುಡುಗಿಯ ಜೊತೆ ಮಾತನಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಬಾಯಿ ಮುಚ್ಕೊಂಡು ನಿನ್ನ ಕೆಲಸವನ್ನು ನೀನು ಮಾಡು ಅಂತ ಹೇಳಿದ್ರು. ನಾನು ತಲೆ ಬಗ್ಗಿಸಿಕೊಂಡು ರೂಮ್ಗೆ ಮಲಗಿಕೊಳ್ಳಲೆಂದು ಹೊರಟು ಹೋದೆ. ಆದರೆ ನನಗೆ ನಿದ್ದೆನೇ ಬರಲಿಲ್ಲ. ಆ ಹುಡುಗಿಯ ಅಳುವ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ಸ್ವಲ್ಪ ಸಮಯದಲ್ಲಿ ಮನೆ ಪೂರ್ತಿ ನಿಶಬ್ದವಾಗಿತ್ತು. ಅಪ್ಪ ಕೂಡ ಚೆನ್ನಾಗಿ ಮಲಗಿದ್ರು. ಆಗಲೇ ನಾನು ನಿಧಾನವಾಗಿ ನನ್ನ ರೂಮ್ನಿಂದ ಹೊರಬಂದಿದ್ದೆ. ಅಮ್ಮನ ರೂಮ್ನ ಕಡೆ ನಿಧಾನವಾಗಿ ಹೆಜ್ಜೆ ಹಾಕಿದ್ದೆ. ಈ ದಿನ ಕೂಡ ಬಾಗಿಲು ಲಾಕ್ ಮಾಡಲಾಗಿತ್ತು. ರೂಮಿನ ಒಳಗಿನಿಂದ ಆ ಹುಡುಗಿ ಕೂಡ ಜೋರಾಗಿ ಅಳ್ತಾ ಇದ್ಲು. ಅಮ್ಮ ಕೋಪದಿಂದ ಹೇಳ್ತಿದ್ರು, ನೀನು ತುಂಬಾ ನಾಟಕವಾಡಬೇಡ, ನನ್ನ ವಿಷಯ ನಿನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಹೊಡೆದನೆಂದ್ರೆ ನನ್ನ ಕೈ ರುಚಿಯನ್ನು ನೀನು ಜೀವನದಲ್ಲಿ ಮರೆಯುವುದಿಲ್ಲ. ತಕ್ಷಣ ಎದ್ದು ನಾನು ಹೇಳಿದ ಕೆಲಸವನ್ನು ಮಾಡಿ ಮುಗಿಸು, ಇಲ್ಲದಿದ್ದರೆ ನಿನಗೊಂದು ಗತಿ ಕಾಣಿಸುತ್ತೇನೆ ಎಂದು ಅಮ್ಮ ಜೋರಾಗಿ ಬೈತಾ ಇದ್ರು. ಆ ಹುಡುಗಿ ಅಳುತ್ತಲೇ ಹೇಳಿದ್ಲು, ನೀನು ಕೂಡ ಒಂದು ಹೆಣ್ಣು, ನನಗೆ ನಿನ್ನನ್ನು ನೋಡುತ್ತಿದ್ರೇನೆ ಅಸಹ್ಯವಾಗ್ತಾ ಇದೆ. ನಿನ್ನ ಮಗಳು ಕೂಡ ವಯಸ್ಸಿಗೆ ಬಂದ ಹಾಗೆ ಇದ್ದಾಳೆ. ನಾಳೆ ನಿನ್ನ ಮಗಳ ಜೊತೆ ಕೂಡ ಇದೇ ರೀತಿ ನಡೆದರೆ ಆಗ ನೀನೇನು ಮಾಡ್ತೀಯಾ? ಒಂದು ವಿಷಯವನ್ನು ಯಾವಾಗಲೂ ಚೆನ್ನಾಗಿ ನೆನಪಿನಲ್ಲಿಡಿ. ಈ ದಿನ ನೀವು ನನ್ನ ಜೊತೆ ಏನು ಮಾಡ್ತಾ ಇದ್ದೀರೋ, ನಾನು ನಿಮ್ಮಿಂದ ಎಷ್ಟು ಕಣ್ಣೀರು ಹಾಕ್ತಾ ಇದ್ದೀನೋ, ನಾಳೆ ನಿಮ್ಮ ಮಗಳಿಗೂ ಕೂಡ ಅದೇ ಬರುತ್ತದೆ. ಆ ಹುಡುಗಿಯ ಮಾತುಗಳನ್ನು ಕೇಳಿ ನನಗೆ ತುಂಬಾ ಭಯವಾಯಿತು. ನಾನು ನಡುಗಲು ಪ್ರಾರಂಭಿಸಿದೆ. ನಾನು ತಕ್ಷಣ ಬಾಗಿಲನ್ನು ತೆಗೆಸಿ ಒಳ ಹೋಗಿ ಆ ಹುಡುಗಿಗೆ ಸಹಾಯ ಮಾಡಬೇಕು ಅಂದುಕೊಂಡೆ. ಆದರೆ ಅಷ್ಟರಲ್ಲೇ ನನ್ನ ತಂದೆಗೆ ಎಚ್ಚರವಾಗಿತ್ತು ಅನ್ನಿಸುತ್ತೆ. ಅವರು ಕೆಮ್ತಾ ಇದ್ರು. ಅವರು ನನ್ನನ್ನು ನೋಡಿದರೆ ಸುಮ್ಮನಿರುವುದಿಲ್ಲ ಎಂದು ನಾನು ತಕ್ಷಣ ನನ್ನ ರೂಮ್ಗೆ ಓಡಿ ಹೋದೆ. ನನಗೀಗ ಒಂದು ವಿಷಯ ಚೆನ್ನಾಗಿ ಅರ್ಥವಾಗಿತ್ತು. ನಮ್ಮ ಮನೆಯಲ್ಲಿ ಏನೋ ತುಂಬ ದೊಡ್ಡ ತಪ್ಪುಗಳು ನಡೆಯುತ್ತಿವೆ ಎಂದು. ಆದರೆ ಅದು ಏನು ನನಗೆ ಗೊತ್ತಿಲ್ಲ. ನಾನು ಈಗ ನಿಶ್ಚಯಿಸಿಕೊಂಡಿದ್ದೆ,
ನಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆಯೋ ಅದನ್ನು ನಾನು ತಿಳಿದುಕೊಳ್ಳಲೇಬೇಕೆಂದುಕೊಂಡೆ. ಈಗ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲ ವಿಷಯವನ್ನು ನಾನು ಗಮನಿಸುತ್ತಿದ್ದೆ. ನಮ್ಮ ಮನೆಗೆ ಯಾರ್ಯಾರು ಬರುತ್ತಾರೆ, ಯಾರ್ಯಾರು ಹೋಗುತ್ತಾರೆ, ಏನು ನಡೆಯುತ್ತಿದೆ ಎಂದು. ಮಾರನೆಯ ದಿನ ನಾನು ಅಮ್ಮನ ರೂಮ್ಗೆ ಹೋಗಿ ನೋಡಿದೆ. ಅಮ್ಮನ ರೂಮ್ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿತ್ತು. ಅಲ್ಲಿ ಆ ರೀತಿ ಏನೂ ನಡೆಯುತ್ತಿರಲಿಲ್ಲ. ನನ್ನ ತಾಯಿಗೆ ಬಾಲ್ಯದ ಗೆಳತಿ ಒಬ್ಬರು ಯಾವಾಗಲೂ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಅವರ ಹೆಸರು ಶಶಿಕಲಾ ಅಂತ. ಆಂಟಿ ನನ್ನ ಜೊತೆ ಕೂಡ ತುಂಬಾ ಪ್ರೀತಿಯಿಂದ ಮಾತನಾಡ್ತಾರೆ. ಅವರಿಗೆ ಅಮ್ಮನ ಬಗ್ಗೆ, ಅಮ್ಮ ಮಾಡುತ್ತಿರುವ ಕೆಲಸದ ಬಗ್ಗೆ ಏನಾದರೂ ಗೊತ್ತಿರಬಹುದು. ಆಕೆಯನ್ನು ಕೇಳಿದರೆ ಆಕೆ ಖಂಡಿತ ನನಗೆ ಏನೂ ಹೇಳೋದಿಲ್ಲ ಎಂದು ನನಗೆ ಗೊತ್ತು. ಆದರೂ ಒಮ್ಮೆ ನಾನು ಆಕೆಯ ಬಳಿ ಸತ್ಯ ಕೇಳಿ ತಿಳಿದುಕೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ. ಆಗಲೇ ಅಮ್ಮ ಜೋರಾಗಿ ಕೂಗಿ ನನ್ನನ್ನು ಕರೆಯುತ್ತಿದ್ರು. ಸಂಧ್ಯಾ, ಎಲ್ಲಿದ್ದೀಯಾ? ಇಲ್ಲಿ ನೋಡು, ಯಾರು ಬಂದಿದ್ದಾರೆ? ನಿಮ್ಮ ಆಂಟಿ ಶಶಿಕಲಾ ಬಂದಿದ್ದಾಳೆ, ನೀನು ಇಲ್ಲಿ ಬಾ ಎಂದು ಅಮ್ಮ ಕರೆದ್ರು. ನಾನು ಆಂಟಿಯನ್ನೇ ಮಾಡಿ ಮೇಲೆ ಬರಲು ಹೇಳಿದೆ. ಈಗ ಆಂಟಿ ಮಾಡಿ ಮೇಲೆ ಬಂದಿದ್ರು. ಆಂಟಿಗೆ ನಾನೆಂದರೆ ತುಂಬಾ ಇಷ್ಟ. ಯಾವಾಗಲೂ ನನ್ನ ಜೊತೆ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ನನ್ನನ್ನು ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ತಿದ್ರು. ಬಂದಾಗಲೆಲ್ಲ ನನಗಾಗಿ ಏನಾದರೂ ತಿಂಡಿ ಕೂಡ ತರ್ತಾ ಇದ್ರು. ನಾವಿಬ್ಬರು ಆಗಾಗ ಸಿನಿಮಾಗೆ ಹೋಗುವುದು ಮತ್ತು ಶಾಪಿಂಗ್ಗೆ ಕೂಡ ಹೋಗ್ತಾ ಇದ್ವಿ. ಆದ್ದರಿಂದ ನಾನೀಗ ಧೈರ್ಯವಾಗಿ ಆಂಟಿಗೆ ಎಲ್ಲ ಸತ್ಯವನ್ನು ಹೇಳಿದೆ. ಅಪ್ಪ ಪ್ರತಿದಿನ ಒಬ್ಬ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬರುವುದು ಮತ್ತು ರಾತ್ರಿ ಪೂರ್ತಿ ರೂಮಿನಲ್ಲಿ ಅಮ್ಮ ಮತ್ತು ಅಪ್ಪ ಆಕೆಯ ಜೊತೆ ಏನೋ ಮಾಡುತ್ತಾರೆ ಎಂದು ಎಲ್ಲವನ್ನೂ ಹೇಳಿಬಿಟ್ಟೆ. ಆಂಟಿ ತುಂಬಾ ಆಶ್ಚರ್ಯದಿಂದ, ನಿಮ್ಮ ಅಮ್ಮನಿಗೆ ನನ್ನನ್ನು ಬಿಟ್ಟು ಬೇರೆ ಸ್ನೇಹಿತರು ಕೂಡ ಇದ್ದಾರಾ ಅಂತ ಕೇಳಿದ್ರು. ಆಂಟಿ, ನನಗೆ ಗೊತ್ತಿಲ್ಲ ಅವರು ಸ್ನೇಹಿತರ ಅಥವಾ ಬೇರೆಯವರ ಅಂತ. ಅವರು ಅಮ್ಮನ ಸ್ನೇಹಿತರೇ ಆದರೆ ರೂಮಿನ ಒಳಗೆ ಹೋದ ತಕ್ಷಣ ಏತಕ್ಕಾಗಿ ಅಳುತ್ತಾರೆ. ಸಂಧ್ಯಾ, ನೀನು ಏನ್ ಮಾತಾಡ್ತಾ ಇದೀಯಾ? ಈ ಯಾವ ವಿಷಯಗಳು ನನಗೆ ಏನೂ ಗೊತ್ತಿಲ್ಲ. ನಿಮ್ಮ ತಾಯಿ ನನಗೆ ಒಳ್ಳೆಯ ಸ್ನೇಹಿತರು ಹೌದು, ಆದರೆ ನಿಮ್ಮ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ವಿಷಯ ನಡೆಯುತ್ತಿದೆ ಎಂದು ನನಗೆ ಖಂಡಿತ ಗೊತ್ತಿಲ್ಲ ಎಂದು ಹೇಳಿ ಆಂಟಿ ದೀರ್ಘವಾಗಿ ಯೋಚಿಸುತ್ತಿದ್ರು. ಅವರ ಮಾತು ಮತ್ತು ಭಾವನೆಯಿಂದ ನನಗೆ ಅರ್ಥವಾಗಿತ್ತು ಆಂಟಿಗೆ ನಮ್ಮ ಮನೆಯಲ್ಲಿ ನಡೆಯುವ ಯಾವುದೇ ವಿಷಯ ಕೂಡ ಗೊತ್ತಿಲ್ಲ ಅಂತ. ಆಂಟಿ, ಅಮ್ಮ ನಿಮಗೆ ಒಳ್ಳೆಯ ಸ್ನೇಹಿತರಾದರೂ ಕೂಡ ಈ ವಿಷಯವನ್ನು ನಿಮ್ಮ ಬಳಿ ಹೇಳಲಿಲ್ಲ ಅಂದರೆ ಇದು ಇನ್ನಷ್ಟು ರಹಸ್ಯವಾದ ವಿಷಯವಾಗಿರಬೇಕು. ಒಂದು ವೇಳೆ ನೀವು ಅಮ್ಮನ ಬಳಿ ಈ ವಿಷಯದ ಬಗ್ಗೆ ಮಾತನಾಡಿದರೆ ಅಮ್ಮನಿಗೆ ನನ್ನ ಮೇಲೆ ಅನುಮಾನ ಬರುತ್ತದೆ. ಆದ್ದರಿಂದ ನೀವು ಆಕೆಯನ್ನು ಏನು ಕೇಳಬೇಡಿರಿ. ಆಂಟಿ ಕೂಡ ಸರಿ ಎಂದು ತಲೆ ಆಡಿಸಿದರು. ಆಂಟಿ ನನ್ನ ಕೈಯನ್ನು ಹಿಡಿದುಕೊಂಡು, ನಿನಗೆ ಇದರ ಬಗ್ಗೆ ಇನ್ನೇನಾದರೂ ಗೊತ್ತಾ? ನಿಮ್ಮ ಅಮ್ಮನ ರೂಮಿನಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳಿದ್ರು. ಇಲ್ಲ ಆಂಟಿ, ನನಗೆ ಗೊತ್ತಿಲ್ಲ. ಇಷ್ಟಕ್ಕೂ ನಾನು ಈ ವಿಷಯ ನಿಮಗೆ ಯಾಕೆ ಹೇಳಿದೆ ಅಂದರೆ ನಿಮಗೆ ಇದರ ಬಗ್ಗೆ ಏನಾದರೂ ಗೊತ್ತಿರಬಹುದು ಅಂತ. ನನಗೆ ಆ ಹೆಣ್ಣು ಮಕ್ಕಳ ಕಣ್ಣೀರು ತುಂಬಾ ನೋವು ಕೊಡ್ತಾ ಇತ್ತು. ಅವರಿಗೆ ಯಾವ ರೀತಿ ನಾನು ಸಹಾಯ ಮಾಡಬೇಕು ಎಂದು ನನಗೆ ಅರ್ಥವಾಗದೆ ನಾನು ನಿಮ್ಮ ಬಳಿ ಸಹಾಯ ಕೇಳಿದೆ. ನೀವೇ ಹೇಳಿ, ನಾನು ಅವರಿಗೆ ಯಾವ ವಿಧದಲ್ಲಿ ಸಹಾಯ ಮಾಡಲಿ ಎಂದು. ಆಂಟಿ ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಂಡು, ನೀನೇನು ಟೆನ್ಷನ್ ಮಾಡಿಕೋಬೇಡ ಸಂಧ್ಯಾ, ನಾವಿಬ್ಬರು ಸೇರಿ ಈ ಸಮಸ್ಯೆಯನ್ನು ಏನು ಅಂತ ತಿಳಿದುಕೊಳ್ಳೋಣ. ಇದಕ್ಕೆ ಒಂದು ಪರಿಷ್ಕಾರವನ್ನು ಸಹ ಕಂಡು ಹಿಡಿಯೋಣ. ನಿನ್ನ ತಾಯಿ ಸ್ವತಃ ತಾನಾಗಿಯೇ ಈ ವಿಷಯವನ್ನು ಹೇಳುವ ಹಾಗೆ ನಾವು ಏನಾದರೂ ಪ್ಲಾನ್ ಮಾಡೋಣ. ನೀನು ನೆಮ್ಮದಿಯಾಗಿ ಹಾಯಾಗಿ ಇರು ಅಂತ ಹೇಳಿದ್ರು. ಆಂಟಿಗೆ ಈ ವಿಷಯ ಹೇಳಿದ ನಂತರ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನವಾಯಿತು. ಇನ್ನು ನಮ್ಮ ಮನೆಯಲ್ಲಿ ಪ್ರತಿದಿನ ಇದೇ ವಿಷಯಗಳೇ ನಡೀತಾ ಇದ್ವು. ಅಪ್ಪ ರಾತ್ರಿಯಾದ ತಕ್ಷಣ ಒಂದು ಹೊಸ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬರ್ತಿದ್ರು. ಅವರಿಬ್ಬರು ಆ ಹುಡುಗಿಯನ್ನು ತಮ್ಮ ರೂಮ್ಗೆ ಕರೆದುಕೊಂಡು ಹೋಗ್ತಾ ಇದ್ರು. ಇದು ನಮ್ಮ ಮನೆಯ ಪ್ರತಿದಿನದ ಕಾರ್ಯವೇ ಆಗಿ ಹೋಗಿತ್ತು. ಈಗ ಶಶಿಕಲಾ ಆಂಟಿ 1 ತಿಂಗಳ ನಂತರ ನಮ್ಮ ಮನೆಗೆ ಬಂದಿದ್ರು. ಅವರು ಬಂದಾಗ ನಾನು ರೂಮಿನಲ್ಲಿ ಕುಳಿತುಕೊಂಡು ಓದ್ಕೊಳ್ತಾ ಇದ್ದೆ. ಆಂಟಿ ಬರುತ್ತಿದ್ದ ಹಾಗೆ ನಾನು ಓಡಿ ಬಂದು ಬಾಗಿಲ ಬಳಿ ನಿಂತುಕೊಂಡೆ. ಆಂಟಿ ಮನೆಯೊಳಗೆ ಬಂದವರೇ ಅಮ್ಮನ ಜೊತೆ ಅಡಿಗೆ ಮನೆಗೆ ಹೋಗಿ ಅಲ್ಲೇ ಅವರ ಜೊತೆ ಮಾತನಾಡ್ತಾ ಇದ್ರು. ರಾಧಿಕಾ, ನಿನ್ನೆ ಸಾಯಂಕಾಲ ನಿನ್ನ ಯಜಮಾನರು ಯಾರೋ ಹುಡುಗಿಯ ಜೊತೆ ಓಡಾಡ್ತಾ ಇದ್ರು. ಆ ಹುಡುಗಿಯನ್ನು ನಿನ್ನ ಮನೆಗೆ ಕರೆದುಕೊಂಡು ಬಂದ ಹಾಗೆ ನಾನು ನೋಡಿದೆ. ಆ ಹುಡುಗಿ ಯಾರು ಅಂತ ಕೇಳಿಯೇ ಬಿಟ್ರು. ಆಂಟಿಯ ಮಾತು ಕೇಳಿ ಅಮ್ಮನಿಗೆ ತುಂಬಾ ಶಾಕ್ ಆಗಿತ್ತು. ಅಮ್ಮನ ಬಾಯಿಂದ ಮಾತುಗಳೇ ಹೊರಡುತ್ತಿರಲಿಲ್ಲ. ಅಮ್ಮ ಶಾಕ್ ಆಗಿ ಹಾಗೆಯೇ ನಿಂತ್ಕೊಂಡು ನೋಡ್ತಾ ಇದ್ರು. ಆಂಟಿ ಈಗ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದ್ರು. ರಾಧಿಕಾ, ನಿನ್ನೆ ನಿಮ್ಮ ಮನೆಗೆ ಯಾರು ಬಂದಿದ್ರು ಅಂತ. ಶಶಿ, ನೀನು ಏನ್ ಹೇಳ್ತಾ ಇದೀಯಾ? ನಮ್ಮ ಮನೆಗೆ ಯಾರು ತಾನೇ ಬರ್ತಾರೆ? ರಾಧಿಕಾ, ನೀನು ನನ್ನ ಜೊತೆ ತಮಾಷೆ ಮಾಡಬೇಡ. ನಾನು ನನ್ನ ಕಣ್ಣಾರ ನೋಡಿದ್ದೇನೆ. ನಿನ್ನೆ ರಾತ್ರಿ ನಿನ್ನ ಯಜಮಾನರು ಒಂದು ಹುಡುಗಿಯನ್ನು ಅವರ ಜೊತೆ ಕರೆದುಕೊಂಡು ಬಂದಿದ್ದು. ಆ ಹುಡುಗಿ ತುಂಬಾ ಸುಂದರವಾಗಿದ್ಲು. ಕಪ್ಪು ಬಣ್ಣದ ಚೂಡಿದಾರ ಹಾಕಿಕೊಂಡಿದ್ಲು. ನಿನ್ನೆ ಬಂದ ಆ ಹುಡುಗಿಯನ್ನು ನೋಡಲೆಂದೇ ನಾನು ಈಗ ಬಂದಿರೋದು.
ಆಕೆಯನ್ನು ನಾನು ಇದಕ್ಕೆ ಮೊದಲು ಯಾವಾಗಲೂ ಇಲ್ಲೆಲ್ಲೂ ನೋಡೇ ಇರಲಿಲ್ಲ. ಅವಳು ನಿಮ್ಮ ದೂರದ ಸಂಬಂಧಿಕರ ಎಂದು ಕೇಳಿದಾಗ ನಮ್ಮ ತಾಯಿ ಸ್ವಲ್ಪ ಸಂಭಾಳಿಸಿಕೊಳ್ಳುತ್ತಾ, ಓಹೋ, ನೀನು ಮಾತನಾಡಿರುವುದು ಆ ಹುಡುಗಿಯ ಬಗ್ಗೆನಾ? ಅವಳು ಮಾತನಾಡಿಸಿಕೊಂಡು ಹೋಗ್ಲೆಂದು ಬಂದಿದ್ಲಷ್ಟೇ. ಆ ಹುಡುಗಿ ನಮ್ಮನ್ನು ನೋಡಿ 10 ನಿಮಿಷದಲ್ಲೇ ವಾಪಸ್ ಹೊರಟೋಗಿದ್ಲು. ಅದಕ್ಕೆ ನಾನು ಅವಳ ಬಗ್ಗೆ ಮರೆತು ಹೋದೆ. ಅವಳು ನನ್ನ ಯಜಮಾನರ ದೂರದ ಸಂಬಂಧಿಯಾಗಬೇಕು. ಸರಿ ಬಿಡು ಶಶಿ, ನೀನು ಹೋಗಿ ಟಿವಿ ನೋಡ್ತಾ ಸಂಧ್ಯಾ ಜೊತೆ ಮಾತನಾಡ್ತಾ ಇರು. ನಾನು ನಿನಗಾಗಿ ಕಾಫಿಯನ್ನು ಮತ್ತು ತಿಂಡಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಆಂಟಿಯನ್ನು ಅಡಿಗೆ ಮನೆಯಿಂದ ಹೊರಗೆ ಕಳಿಸಿಬಿಟ್ಟಿದ್ರು ಅಮ್ಮ. ಶಕುಂತಲಾ ಆಂಟಿ ನನ್ನ ಜೊತೆ ಮಾತನಾಡುತ್ತಾ, ಸಂಧ್ಯಾ, ನಿಮ್ಮ ಅಮ್ಮ ತನ್ನ ಸತ್ಯವನ್ನು ಅಷ್ಟು ಸುಲಭವಾಗಿ ಹೇಳುವವಳಲ್ಲ. ನಾವು ತುಂಬಾ ಕಷ್ಟಪಡಬೇಕು ಸತ್ಯ ಹೊರಗೆ ಬರಲು. ನಾನು ನಿನಗಾಗಿ ಒಂದು ಹೊಸ ಮೊಬೈಲ್ ಫೋನನ್ನು ತೆಗೆದುಕೊಂಡು ಬಂದಿದ್ದೇನೆ. ನಾವಿಬ್ಬರು ಮನೆಯಲ್ಲಿ ತುಂಬಾ ಸಮಯ ಮಾತನಾಡಿದರೆ ನಿನ್ನ ತಾಯಿಗೆ ಅನುಮಾನ ಬರಬಹುದು. ಆದ್ದರಿಂದಲೇ ಈ ಮೊಬೈಲ್ ಫೋನನ್ನು ನಿನ್ನ ಬಳಿ ಸೀಕ್ರೆಟ್ ಆಗಿ ಇಟ್ಕೋ. ನನ್ನ ಬಳಿ ಮಾತನಾಡಬೇಕು ಅನ್ನಿಸಿದಾಗ ನೀನು ನನಗೆ ಫೋನ್ ಮಾಡು. ನಾನು ತಕ್ಷಣ ಆಂಟಿಯ ಬಳಿ ಇದ್ದ ಮೊಬೈಲನ್ನು ತೆಗೆದುಕೊಂಡು ನನ್ನ ಸ್ಕೂಲ್ ಬ್ಯಾಗಿನಲ್ಲಿ ಬಚ್ಚಿಟ್ಟುಕೊಂಡೆ. ಆಂಟಿ ಸ್ವಲ್ಪ ಸಮಯದಲ್ಲೇ ವಾಪಸ್ ಮನೆಗೆ ಹೊರಟು ಹೋದರು. ಈಗ ರಾತ್ರಿಯಾಗಿತ್ತು. ಅಪ್ಪ ಇನ್ನೊಂದು ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ರು. ನಮ್ಮ ಅಮ್ಮ ಆ ಹುಡುಗಿಯನ್ನು ಕೂಡ ಅವರ ರೂಮ್ಗೆ ಕರೆದುಕೊಂಡು ಹೋದ್ರು. ಸ್ವಲ್ಪ ಸಮಯಕ್ಕೆಲ್ಲ ಅಪ್ಪ ಕೂಡ ರೂಮ್ಗೆ ಹೋದ್ರು. ನಾನು ತಕ್ಷಣ ಶಶಿಕಲಾ ಆಂಟಿಗೆ ಫೋನ್ ಮಾಡಿದೆ. ಆಂಟಿ, ಅಪ್ಪ ಈ ದಿನ ಕೂಡ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾರೆ. ನಮ್ಮ ಅಮ್ಮ ಆ ಹುಡುಗಿಯನ್ನು ಅವರ ರೂಮ್ಗೆ ಕರೆದುಕೊಂಡು ಹೋಗಿ ಬಾಗಿಲನ್ನು ಲಾಕ್ ಮಾಡಿಕೊಂಡಿದ್ದಾರೆ. ಈಗ ಅಪ್ಪ ಚೆನ್ನಾಗಿ ಮಲಗಿದ್ದಾರೆ ಎಂದು ಹೇಳಿದೆ. ಆಗ ಆಂಟಿ ಹೇಳಿದ್ರು, ಸಂಧ್ಯಾ, ನೀನು ಮನೆಯಲ್ಲಿ ಯಾರಿಗೂ ಅನುಮಾನ ಬರದ ಹಾಗೆ ಮನೆಯಿಂದ ಹೊರಗೆ ಬಾ. ಆಗ ನಾವಿಬ್ಬರೂ ಸೇರಿ ಮಾತನಾಡಿಕೊಳ್ಳೋಣ ಅಂತ. ಆಂಟಿಯ ಮಾತುಗಳಿಗೆ ನಾನು ಒಪ್ಪಿಕೊಂಡಿದ್ದೆ. ಆಂಟಿ ಕೂಡ ತುಂಬಾ ಸಂತೋಷಪಟ್ಟರು. ಸಂಧ್ಯಾ, ನೀನು ಮನೆಯಿಂದ ಹೊರಗೆ ಬಾ, ನಾನು ಅಲ್ಲಿಗೆ ಬರುತ್ತೇನೆ ಅಂತ ಹೇಳಿದ್ರು. ನಾನು ನಿಧಾನವಾಗಿ ಯಾರಿಗೂ ಗೊತ್ತಾಗದಂತೆ ಮನೆಯಿಂದ ಹೊರಗಡೆ ಬಂದಿದ್ದೆ. ನಾನು ಹೊರಬರುವಷ್ಟರಲ್ಲಿಯೇ ಆಂಟಿ ಅಲ್ಲೇ ನಿಂತುಕೊಂಡು ಕಾಯ್ತಾ ಇದ್ರು. ಆಂಟಿ ನನ್ನ ಕೈಯನ್ನು ಹಿಡಿದುಕೊಂಡು, ಸಂಧ್ಯಾ ನಡಿ, ಮೊದಲು ನಾವು ನಮ್ಮ ಮನೆಗೆ ಹೋಗೋಣ ಎಂದು ನನ್ನನ್ನು ಆಟೋದಲ್ಲಿ ಹತ್ತಿಸಿಬಿಟ್ರು. ನನಗೆ ಏನು ನಡೆಯುತ್ತಿದೆ ಎಂದೇ ಅರ್ಥವಾಗಲಿಲ್ಲ. ಆದರೂ ಆಂಟಿಯ ಮಾತಿನಂತೆ ನಾನು ಅವರ ಜೊತೆಯಲ್ಲಿ ಅವರ ಮನೆಗೆ ಹೋಗಲು ಆಟೋದಲ್ಲಿ ಹತ್ತು ಕುಳಿತುಕೊಂಡೆ ಸೈಲೆಂಟ್ ಆಗಿ. ಯಾಕಂದ್ರೆ ಆಂಟಿ ಅಂದ್ರೆ ನನಗೆ ಅಷ್ಟೊಂದು ನಂಬಿಕೆ. ಇದಕ್ಕೆ ಮೊದಲು ನಾನು ಯಾವತ್ತೂ ಆಂಟಿಯ ಮನೆಯನ್ನು ನೋಡಿರಲಿಲ್ಲ. ನಾನು ಅವರ ಮನೆಗೆ ಇದೇ ಮೊಟ್ಟ ಮೊದಲನೆಯ ಬಾರಿಗೆ ಹೋಗ್ತಾ ಇದ್ದೆ. ಆಕೆಯ ಮನೆ ತುಂಬಾ ಸುಂದರವಾಗಿತ್ತು. ಅವರ ಮನೆಯಲ್ಲಿ ಶ್ರೀಮಂತಿಗೆ ತುಂಬಿ ತುಳುಕ್ತಾ ಇತ್ತು. ಇದೆಲ್ಲವನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಯಾಕೆಂದ್ರೆ ಶಶಿಕಲಾ ಆಂಟಿ ಅವರ ಯಜಮಾನರು ವಿದೇಶದಲ್ಲಿ ಇದ್ದರು. ಆಂಟಿ ಇಲ್ಲಿ ಒಬ್ಬರೇ ವಾಸಿಸುತ್ತಾರೆ. ಶಶಿಕಲಾ ಆಂಟಿ ತುಂಬಾ ಬಡವರು. ಆಕೆಯ ಬಳಿ ಮನೆ ಕಟ್ಟಿಕೊಳ್ಳುವಷ್ಟು ದುಡ್ಡು ಸಹ ಇರಲಿಲ್ಲ ಅಂತ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು. ಈಗ ಅವರ ಮನೆಯ ಭವ್ಯತೆಯನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಗಿತ್ತು. ಆಕೆ ನನ್ನ ಕೈಯನ್ನು ಹಿಡಿದು ಅವರ ರೂಮ್ ಒಳಗೆ ಕರೆದುಕೊಂಡು ಹೋದರು. ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ತಿಳಿಸಿಕೊಡಿ ಎಂದು ನಾನು ಆಂಟಿಯನ್ನು ಕೇಳಿಕೊಂಡೆ. ಸಂಧ್ಯಾ, ಇದರ ಬಗ್ಗೆ ಮಾತನಾಡಲು ಇನ್ನೂ ತುಂಬಾ ಸಮಯವಿದೆ ಎಂದು ಹೇಳುತ್ತಾ ಆಂಟಿ ಒಂದು ಸುಂದರವಾದ ವೆಸ್ಟರ್ನ್ ಡ್ರೆಸ್ ಅನ್ನು ನನಗೆ ತೆಗೆದುಕೊಟ್ಟು, ಸಂಧ್ಯಾ, ನೀನು ಈ ಡ್ರೆಸ್ ಅನ್ನು ಧರಿಸು ಅಂತ ಹೇಳಿದ್ರು. ನಾನು ಆ ಡ್ರೆಸ್ ಅನ್ನು ಹಿಡಿದುಕೊಂಡು ಆಶ್ಚರ್ಯವಾಗಿ ಆಂಟಿಯನ್ನೇ ನೋಡ್ತಾ ಇದ್ದೆ. ಆಂಟಿ, ಇದೆಲ್ಲ ಏನು? ನಾವು ನಮ್ಮ ಮನೆಯ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲೆಂದು ಇಲ್ಲಿಗೆ ಬಂದಿದ್ದೇನೆ. ನೀವೇನು ನನಗೆ ಈ ಡ್ರೆಸ್ ಅನ್ನು ಹಾಕಿಕೊಳ್ಳಲು ಹೇಳ್ತಾ ಇದ್ದೀರಾ ಅಂತ ಕೇಳಿದೆ. ಆಗ ಆಂಟಿ ತುಂಬಾ ಕೋಪವಾಗಿ, ಇನ್ನು ಸಾಕು, ನೀನು ಈಗ ನಾನು ಹೇಳಿದ ಕೆಲಸವನ್ನು ಮಾಡಬೇಕು. ಅದು ಅಲ್ಲ ಆಂಟಿ, ನಾನು ಈ ಬಟ್ಟೆಯನ್ನು ಯಾಕೆ ಹಾಕಿಕೊಳ್ಬೇಕು? ನಾನು ಇಂತಹ ಬಟ್ಟೆಯನ್ನು ಹಾಕಿಕೊಳ್ಳೋದಿಲ್ಲ ಅಂತ ನಿಮಗೆ ಗೊತ್ತು ತಾನೆ ಅಂತ ಹೇಳ್ತಾ ಇರಬೇಕಾದ್ರೇನೆ ಆಂಟಿ ಕೋಪದಿಂದ, ಮೊದಲು ನೀನು ಇದನ್ನು ಧರಿಸು, ನಿಮ್ಮ ಮನೆಯ ಸಮಸ್ಯೆಯನ್ನು ಸರಿಪಡಿಸಲು ಇದು ಒಂದೇ ದಾರಿ ಅಂತ ಹೇಳಿದ್ರು. ಆದ್ರೆ ಆಂಟಿಯ ಮನಸ್ಸಿನಲ್ಲಿ ಏನಿದೆ, ಆಕೆ ಏನು ಹೇಳಲು ಬಯಸುತ್ತಿದ್ದಾಳೆ ನನಗೇನು ಅರ್ಥವಾಗುತ್ತಿರಲಿಲ್ಲ. ಈಗ ಆಂಟಿಯ ಬಲವಂತಕ್ಕೆ ನಾನು ಆ ಬಟ್ಟೆಯನ್ನು ಧರಿಸಿದ್ದೆ. ಆಂಟಿ ಈಗ ನನಗೆ ಸುಂದರವಾಗಿ ಮೇಕಪ್ ಮಾಡಿ ರೆಡಿ ಮಾಡಿದ್ರು. ನಂತರ ನನ್ನನ್ನು ಇನ್ನೊಂದು ರೂಮ್ಗೆ ಕರೆದುಕೊಂಡು ಹೋದರು. ನಾನು ಆ ರೂಮ್ಗೆ ಹೋದಾಗ ನನ್ನ ಮುಂದೆ ಇದ್ದ ದೃಶ್ಯವನ್ನು ನೋಡಿ ನನಗೆ ಉಸಿರೇ ನಿಂತಂತಾಗಿತ್ತು. ಯಾಕೆಂದ್ರೆ ಆ ರೂಮಿನಲ್ಲಿ ತುಂಬಾ ಜನ ಗಂಡಸರು ಕುಳಿತಿದ್ರು ಮತ್ತು ಅಲ್ಲಿ ಕೆಲವು ಹೆಣ್ಣು ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು. ಆಂಟಿ ನನ್ನನ್ನು ಕೂಡ ಆ ಜನರ ಮುಂದೆ ಡ್ಯಾನ್ಸ್ ಮಾಡಲು ಒತ್ತಾಯ ಮಾಡುತ್ತಾ ಇದ್ರು. ಆಂಟಿಯ ವರ್ತನೆಯಿಂದ ನನಗೆ ತುಂಬಾ ಶಾಕ್ ಆಗಿತ್ತು. ಆಂಟಿ, ನೀವು ಏನ್ ಮಾಡ್ತಾ ಇದ್ದೀರಾ? ನೀವು ಏನು ಹೇಳ್ತಾ ಇದ್ದೀರಾ? ನಿಮಗಾದ್ರೂ ಅರ್ಥವಾಗ್ತಾ ಇದೆಯಾ? ನಾವು ಇಲ್ಲಿ ಏತಕ್ಕಾಗಿ ಬಂದಿದ್ದೇವೆ ಎಂದು ನಾನು ಹೇಳುತ್ತಾ ಇರಬೇಕಾದ್ರೇನೆ ಆಂಟಿ ನನ್ನನ್ನೇ ಕೋಪವಾಗಿ ನೋಡುತ್ತಾ ನನ್ನ ಕೆನ್ನೆಗೆ ಜೋರಾಗಿ ಹೊಡೆದರು.
ಸಂಧ್ಯಾ, ನೀನು ನನ್ನ ಮಾತನ್ನು ಕೇಳಿ ಎಲ್ಲರ ಮುಂದೆ ಡ್ಯಾನ್ಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಿನ್ನನ್ನು ಇವರ ಜೊತೆ ನಾನು ಬಿಟ್ಟು ಬಿಡುತ್ತೇನೆ. ನಂತರ ನಿನ್ನ ಜೀವನ ಏನಾಗುತ್ತೆ ಗೊತ್ತಾ? ಆಂಟಿಯ ಮಾತುಗಳಿಗೆ ನನಗೀಗ ಭಯವಾಗಿತ್ತು. ನನಗಿಷ್ಟವಿಲ್ಲದಿದ್ರು ಎಲ್ಲರ ಮುಂದೆ ನಾನು ಡ್ಯಾನ್ಸ್ ಮಾಡುತ್ತಿದ್ದೆ. ಅಲ್ಲಿ ಎಲ್ಲರೂ ಮದ್ಯ ಕುಡಿಯುತ್ತಾ, ಡ್ರಗ್ಸ್ ತೆಗೆದುಕೊಳ್ಳುತ್ತಾ, ಕೆಲವರು ಹುಡುಗಿಯರ ಜೊತೆ ಕೆಟ್ಟದಾಗಿ, ವಿಚಿತ್ರವಾಗಿ, ಅಸಭ್ಯವಾಗಿ ನಡೆದುಕೊಳ್ತಾ ಇದ್ರು. ರಾತ್ರಿ ಸುಮಾರು ಸಮಯ ನಾನು ಅವರ ಮುಂದೆ ಡ್ಯಾನ್ಸ್ ಮಾಡುತ್ತಿದ್ದೆ. ಅವರಲ್ಲಿ ಈಗ ಒಬ್ಬನು ನನ್ನ ಕೈಯನ್ನು ಹಿಡಿದುಕೊಂಡು ಎಳೆದಿದ್ದ. ತಕ್ಷಣ ನಾನು ಜಾರಿ ಅವನ ಮೇಲೆಯೇ ಬಿದ್ದಿದ್ದೆ. ನಾನು ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೆ. ಎಲ್ಲರೂ ಅಲ್ಲಿ ಮತ್ತಿನಿಂದ ತೂಗಾಡ್ತಾ ಇದ್ರು. ಅಲ್ಲಿ ಅವರು ಕುಡಿದು ಇಟ್ಟಂತಹ ಬಾಟಲಿಯನ್ನು ತೆಗೆದುಕೊಂಡು ಅವನ ತಲೆಯ ಮೇಲೆ ಜೋರಾಗಿ ಹೊಡೆದೆ. 2 ಬಾಟಲಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅಲ್ಲಿಂದ ನಾನು ಓಡುತ್ತಾ ಆ ಮನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟೆ. ಆಗ ಶಶಿಕಲಾ ಆಂಟಿ ನನ್ನನ್ನು ತಡೆಯಲು ಪ್ರಯತ್ನಿಸಿದ್ರು. 1 ಬಾಟಲಿಯನ್ನು ಆಕೆಯ ಮೇಲೆ ಕೂಡ ಬೀಸಿದೆ. ಆಕೆಗೆ ಕೂಡ ಸ್ವಲ್ಪ ಪೆಟ್ಟಾಯಿತು. ತಕ್ಷಣ ಆಂಟಿ ನನ್ನ ಮುಂದೆ ತುಂಬಾ ದುಡ್ಡನ್ನು ಇಟ್ಟು ಈ ರೀತಿ ಹೇಳಿದ್ರು, ಸಂಧ್ಯಾ, ಈ ದುಡ್ಡು ನಿನಗಾಗಿಯೇ, ಇದನ್ನು ತೆಗೆದುಕೋ. ಈ ರಾತ್ರಿ ನೀನು ಡ್ಯಾನ್ಸ್ ಮಾಡಿ ಇಷ್ಟೊಂದು ದುಡ್ಡನ್ನು ಸಂಪಾದನೆ ಮಾಡಿದೀಯಾ. ಆದ್ರೆ ನಾನು ಅಳುತ್ತಾ, ಆಂಟಿ, ನೀವು ನನ್ನ ಜೊತೆ ಈ ರೀತಿ ಯಾಕೆ ಮಾಡಿದ್ದೀರಾ? ಈಗ ಆಂಟಿ ಅಳುತ್ತಾ ಹೇಳಿದ್ರು, ಸಂಧ್ಯಾ, ಸುಮಾರು 15 ವರ್ಷದ ಹಿಂದೆ ನಾನು ಕಾಲೇಜ್ಗೆ ಹೋಗಲೆಂದು ರೋಡಿನಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಒಂದು ದೊಡ್ಡ ಕಾರು ನನ್ನ ಬಳಿ ಬಂದು ನಿಂತ್ಕೊಂಡಿತ್ತು. ಆ ಕಾರಿನಲ್ಲಿ 4-5 ಜನ ಗಂಡಸರಿದ್ರು. ಅವರು ಬೀದಿಯಲ್ಲಿಯೇ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ನಾನು ಜೋರಾಗಿ ಕಿರುಚಾಡ್ತಾ ಇದ್ದೆ, ನನ್ನನ್ನು ಯಾರಾದರೂ ಕಾಪಾಡಿ ಅಂತ. ಆದರೆ ಯಾರೊಬ್ಬರು ನನ್ನನ್ನು ಕಾಪಾಡಲಿಲ್ಲ. ನನ್ನ ಜೊತೆ ಈ ರೀತಿ ನಡೆಯುತ್ತಿದೆ ಎಂದು ನಾನು ಕನಸಿನಲ್ಲಿಯೂ ಸಹ ಊಹಿಸಿರಲಿಲ್ಲ. ಅವರು ಅಲ್ಲಿಂದ ನನ್ನನ್ನು ಎಲ್ಲಿಗೆ ಎತ್ತುಕೊಂಡು ಹೋಗಿದ್ರು ನಿನಗೆ ಗೊತ್ತಿಲ್ಲ ಸಂಧ್ಯಾ. ಅವರು ನನ್ನನ್ನು ನಿಮ್ಮ ತಾಯಿಯ ಬಳಿ ಕರೆದುಕೊಂಡು ಬಂದಿದ್ರು. ನಿಮ್ಮ ತಂದೆಯೇ ಈ ವ್ಯಾಪಾರವನ್ನು ಮಾಡುತ್ತಿದ್ರು. ನಿನ್ನ ತಂದೆ ಹುಡುಗಿಯರನ್ನು ಕಿಡ್ನಾಪ್ ಮಾಡಿಸಿ ಬಲವಂತವಾಗಿ ಅವರ ಜೊತೆ ಡ್ಯಾನ್ಸ್ ಮಾಡಿಸುತ್ತಿದ್ರು. ಅವರನ್ನು ಈ ದಂಧೆಗೆ ತಳ್ಳುತ್ತಿದ್ರು. ನನ್ನನ್ನು ಕೂಡ ಹೆದರಿಸಿ ಪ್ರತಿದಿನ ನನ್ನ ಜೊತೆ ಡ್ಯಾನ್ಸ್ ಮಾಡಿಸುತ್ತಿದ್ರು. ಸ್ವಲ್ಪ ದಿನದ ನಂತರ ಈ ವಿಷಯ ನನ್ನ ತಂದೆ ತಾಯಿಗೂ ಸಹ ಗೊತ್ತಾಯಿತು. ನನ್ನ ತಂದೆ ತಾಯಿ ಈ ಅವಮಾನವನ್ನು ಸಹಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರು. ನಾನು ನನ್ನ ಗಂಡ ವಿದೇಶದಲ್ಲಿದ್ದಾರೆ ಎಂದು ಹೇಳಿದ್ದೆ. ಆದರೆ ಅದು ಸುಳ್ಳು. ಯಾಕೆಂದ್ರೆ ನನಗೆ ಇನ್ನೂ ಮದುವೆಯೇ ಆಗಿರಲಿಲ್ಲ. ಅದಕ್ಕೂ ಕೂಡ ನಿನ್ನ ಅಮ್ಮನೇ ಕಾರಣ. ಗಂಡಸರ ಮುಂದೆ ಡ್ಯಾನ್ಸ್ ಮಾಡಿ ಮೈ ಮಾರಿಕೊಳ್ಳುವ ಹೆಣ್ಣನ್ನು ಯಾರು ತಾನೇ ಮದುವೆಯಾಗುತ್ತಾರೆ ಹೇಳು? ನಾನು ತುಂಬಾ ವರ್ಷಗಳಿಂದ ನಿನ್ನ ತಾಯಿಗೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೆ. ಆದರೆ ನನಗೆ ಈಗ ವಯಸ್ಸಾಗಿದೆ ಎಂದು ನನ್ನನ್ನು ಅವರು ದೂರ ಮಾಡಿಬಿಟ್ರು. ಶಶಿಕಲಾ, ನಿನಗೆ ವಯಸ್ಸಾಯಿತು, ಇನ್ನು ಮುಂದೆ ನಿನಗೆ ಹೇಗೆ ಬೇಕೋ ಹಾಗೆ ಇರಬಹುದು ಅಂತ ಹೇಳಿದ್ರು. ನನ್ನ ಯೌವನವನ್ನೆಲ್ಲ ಉಪಯೋಗಿಸಿಕೊಂಡು ನನ್ನನ್ನು ವಯಸ್ಸಾಗಿದೆ ಎಂದು ಹೊರತಳ್ಳಿಬಿಟ್ಟಿದ್ರು ನಿನ್ನ ಅಪ್ಪ ಮತ್ತು ಅಮ್ಮ. ನಾನು ಕೆಲಸ ಮಾಡಲು ತುಂಬಾ ಪ್ರಯತ್ನ ಪಟ್ಟೆ. ಆದರೆ ನನಗೆಲ್ಲೂ ಹೊರಗಡೆ ಕೆಲಸ ಸಿಗಲಿಲ್ಲ. ಎಲ್ಲರಿಗೂ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವುದರಿಂದ ಯಾರೂ ನನ್ನನ್ನು ಕೆಲಸಕ್ಕೆ ಇಟ್ಟುಕೊಳ್ಳಲಿಲ್ಲ. ಆದ್ದರಿಂದ ಬೇರೆ ದಾರಿ ಇಲ್ಲದೆ ನಿಧಾನವಾಗಿ ನಾನು ಕೂಡ ಇದೇ ಕೆಲಸ ಮಾಡಲು ಶುರು ಮಾಡಿದೆ. ಈ ಕೆಲಸದಿಂದ ನನಗೆ ದುಡ್ಡು ಚೆನ್ನಾಗಿಯೇ ಬರಲಾರಂಭಿಸಿತು. ಆಗಲೇ ನಾನೊಂದು ಮನೆಯನ್ನು ಸಹ ಕಟ್ಟಿಸಿಕೊಂಡೆ. ನಾನು ಯಾವುದೇ ಹುಡುಗಿಯನ್ನು ಬಲವಂತವಾಗಿ ಕರೆದುಕೊಂಡು ಬಂದು ಈ ಕೆಲಸವನ್ನು ಮಾಡಿಸಲಿಲ್ಲ. ಯಾವ ಹುಡುಗಿ ತಾವಾಗಿಯೇ ಬಂದು ಈ ಕೆಲಸ ಮಾಡುತ್ತೇವೆ ಅಂತ ನನ್ನ ಬಳಿ ಹೇಳ್ತಾರೋ ಅವರಿಂದ ಮಾತ್ರ ನಾನು ಈ ಕೆಲಸವನ್ನು ಮಾಡಿಸ್ಕೊಳ್ತೇನೆ. ಆದರೆ ನಿನ್ನ ತಂದೆ ತಾಯಿ ಮಾತ್ರ ಇವತ್ತಿನವರೆಗೂ ಅಮಾಯಕವಾದ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಈ ವ್ಯಾಪಾರವನ್ನು ನಡೆಸುತ್ತಿದ್ದಾರೆ. ನಾನು ಅಂದುಕೊಂಡಿದ್ದೆ ನೀನು ದೊಡ್ಡವಳಾದ್ಮೇಲೆ ನಿನ್ನ ತಂದೆ ತಾಯಿ ಇವೆಲ್ಲವನ್ನು ಬಿಟ್ಟು ಬಿಡುತ್ತಾರೆ ಅಂತ. ಆದರೆ ಅವರು ಇವತ್ತಿನ ತನಕ ಅದೇ ಕೆಲಸ ಮಾಡ್ತಾ ಇದ್ದಾರೆ ಎಂದು ನೀನು ನನಗೆ ಹೇಳಿದಾಗಲೇ ನನಗೆಲ್ಲ ಅರ್ಥವಾಗಿತ್ತು. ನಿನ್ನ ತಂದೆ ತಾಯಿ ಇವತ್ತಿನ ತನಕ ತಮ್ಮ ಕೆಟ್ಟ ಕೆಲಸವನ್ನು ನಿಲ್ಲಿಸಿಲ್ಲ. ಆಂಟಿಯ ಮಾತುಗಳನ್ನು ಕೇಳಿ ನನಗೆ ತುಂಬಾ ಶಾಕ್ ಆಗಿತ್ತು. ಏನು, ನನ್ನ ತಂದೆ ತಾಯಿ ಈ ರೀತಿಯಾದಂತಹ ನೀಚ ಕೆಲಸ ಮಾಡುತ್ತಿದ್ದಾರೆಯೇ ಎಂದು ನಾನು ತುಂಬಾ ಸಮಯ ಯೋಚಿಸುತ್ತಿದ್ದೆ. ಅಷ್ಟರಲ್ಲೇ ನನ್ನನ್ನು ಹಿಡಿದುಕೊಳ್ಳಲು ಯಾರೋ ಒಬ್ಬ ಹಿಂದೆಯಿಂದ ಓಡಿ ಬಂದಿದ್ದ. ನಾನು ಕೈಯಲ್ಲಿದ್ದ ಇನ್ನೊಂದು ಬಾಟಲಿಯಿಂದ ಅವನ ತಲೆಯನ್ನು ಒಡೆದು ಅಲ್ಲಿಂದ ಓಡಿ ಹೋದೆ. ಬೀದಿಗಳಲ್ಲಿ ನಾನು ಗಾಬರಿಯಿಂದ ಓಡಿ ಹೋಗ್ತಾ ಇದ್ದೆ. ಆಗಲೇ ಸ್ವಲ್ಪ ದೂರದಲ್ಲಿ ಪೊಲೀಸ್ನವರ ಒಂದು ಜೀಪ್ ನಿಂತಿತ್ತು. ನಾನು ತಕ್ಷಣ ಅವರ ಬಳಿ ಹೋಗಿ ಸಹಾಯವನ್ನು ಕೇಳಿಕೊಂಡೆ. ಅವರು ಈಗ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರು. ನನ್ನ ಬಟ್ಟೆ, ನನ್ನ ಕೈಯಲ್ಲಿದ್ದ ಗಾಜಿನ ಬಾಟಲ್ ಎಲ್ಲವನ್ನು ನೋಡಿ ಅವರಿಗೆ ಕೂಡ ಸ್ವಲ್ಪ ಶಾಕ್ ಆಗಿತ್ತು ಅನ್ಸುತ್ತೆ. ಅವರು ನನ್ನನ್ನು ನಿಧಾನವಾಗಿ ಕೂರಿಸಿ ನಿಧಾನವಾಗಿ ನನ್ನ ಕೈಯಿಂದ ಹೊಡೆದು ಹೋಗಿದ್ದ ಬಾಟಲನ್ನು ಪಕ್ಕಕ್ಕಿಟ್ಟುಕೊಂಡ್ರು. ನೀರನ್ನು ಕೊಟ್ಟು ಸಮಾಧಾನ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಏನಾಯ್ತಮ್ಮ ಹೇಳು ಅಂತ ವಿಚಾರಿಸಿದ್ರು. ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಾ ನಡೆದ ಎಲ್ಲವನ್ನು ಪೊಲೀಸ್ನವರಿಗೆ ಹೇಳಿದ್ದೆ. ತಕ್ಷಣ ಪೊಲೀಸ್ನವರ ಒಂದು ಗುಂಪು ಶಶಿಕಲಾ ಆಂಟಿಯವರ ಮನೆಗೆ ಹೋಯಿತು.
ಅಲ್ಲಿ ಶಶಿಕಲಾ ಆಂಟಿ ಮತ್ತು ಅಲ್ಲಿ ಕುಡಿದ ಮತ್ತಿನಲ್ಲಿ ಬಿದ್ದಿದ್ದ ಎಲ್ಲರನ್ನೂ ಅರೆಸ್ಟ್ ಮಾಡಿ ತರಲಾಯಿತು. ನಂತರ ನನ್ನ ಮನೆಗೆ ಕೂಡ ಹೋಗಿ ನನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಬಂದರು ಪೊಲೀಸವರು. ಈಗ ಶಶಿಕಲಾ ಆಂಟಿ ಅಮ್ಮ ಅಪ್ಪನನ್ನು ನೋಡಿ ಜೋರಾಗಿ ನಗುತ್ತಾ, ರಾಧಿಕಾ, ನೀನು ನನ್ನ ಜೊತೆ ಏನು ಮಾಡಿದೆಯೋ ನಿನಗೆ ನೆನಪಿದೆಯಾ? ನೀನು ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟೆ. ನನ್ನಂತಹ ಎಷ್ಟೋ ಜನ ಅಮಾಯಕ ಹೆಣ್ಣು ಮಕ್ಕಳ ಜೀವನವನ್ನು ಸಹ ಹಾಳು ಮಾಡಿದ್ದೆ ನೀನು ಮಾಡಿದ ಪಾಪಗಳಿಗೆ ನಿನಗೆ ಸರಿಯಾದ ಶಿಕ್ಷೆ ಆಗಿದೆ ಎಂದು ಅಮ್ಮನಿಗೆ ಹೇಳ್ತಾ ಇದ್ರು. ನನ್ನನ್ನು ನೋಡಿದ ತಕ್ಷಣ ಅಮ್ಮ ಬಂದು ನನ್ನನ್ನು ತಬ್ಬಿಕೊಂಡು, ಸಂಧ್ಯಾ, ನೀನು ಎಲ್ಲಿಗೆ ಹೊರಟು ಹೋಗಿದ್ದೆ? ನೀನು ಯಾಕೆ ಈ ರೀತಿ ಬಟ್ಟೆಗಳನ್ನು ಧರಿಸಿದ್ದೀಯಾ ಎಂದು ಗಹಬರಿಯಿಂದ ಕೇಳಿದ್ರು. ಆಗ ನಾನು ಹೇಳಿದೆ, ಅಮ್ಮ, ನಿಮ್ಮ ಮಗಳು ಸ್ವಲ್ಪ ಸಮಯ ನಿನ್ನ ಕಣ್ಣ ಮುಂದೆ ಕಾಣಿಸ್ಲಿಲ್ಲ ಅಂದ್ರೇನೆ ನೀನು ಇಷ್ಟೊಂದು ಭಯ ಪಡ್ತಾ ಇದೀಯಾ. ಆದರೆ ನೀನು ಮತ್ತು ಅಪ್ಪ ಇಬ್ಬರು ಸೇರಿ ಎಷ್ಟೋ ಜನ ಅಮಾಯಕ ಹುಡುಗಿಯರನ್ನು ಕಿಡ್ನಾಪ್ ಮಾಡಿ ಅವರ ಜೀವನವನ್ನು ಹಾಳು ಮಾಡ್ತಾ ಇದ್ದೀರಾ. ನೀವು ಮಾಡಿದ ಕೆಲಸಕ್ಕೆ ಅವರ ತಂದೆ ಮತ್ತು ತಾಯಿ, ಆ ಹೆಣ್ಣು ಮಕ್ಕಳು ಎಷ್ಟು ನೋವು ಪಟ್ಟಿರುತ್ತಾರೆ, ಎಷ್ಟು ಬಾಧೆ ಪಟ್ಟಿರ್ತಾರೆ, ಎಷ್ಟು ಕಣ್ಣೀರು ಹಾಕಿರ್ತಾರೆ. ನೀವು ಒಮ್ಮೆಯಾದರೂ ಯೋಚನೆ ಮಾಡಿದ್ರಾ? ಸಂಧ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಎಂದು ಕೇಳ್ಕೊಳ್ತಾ ಇದ್ರು ಅಮ್ಮ, ನಾನು ನಿನ್ನನ್ನು ಮತ್ತು ಅಪ್ಪನನ್ನು ಜೀವನದಲ್ಲಿ ಎಂದಿಗೂ ಕ್ಷಮಿಸುವುದಿಲ್ಲ. ನೀವು ಎಷ್ಟು ವರ್ಷಗಳಿಂದ ಎಷ್ಟು ಜನ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದಿರಾ. ನೀವು ಬೇರೆ ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ಕಷ್ಟವನ್ನು ಈ ದಿನ ನಾನು ಕೂಡ ಅನುಭವಿಸಿದ್ದೇನೆ. ಆ ಹೆಣ್ಣು ಮಕ್ಕಳ ಶಾಪಗಳು ಇಂದು ಫಲಿಸಿವೆ ಎಂದು ನಾನು ನನ್ನ ಜೊತೆ ನಡೆದ ಎಲ್ಲವನ್ನು ಅಮ್ಮನಿಗೆ ವಿವರಿಸಿದೆ. ಅಮ್ಮ ತಕ್ಷಣ ಅಲ್ಲೇ ಕುಸಿದು ಬಿದ್ದಿದ್ರು. ಆಕೆ ಜೋರಾಗಿ ಅಳುತ್ತಾ ಇದ್ರು. ಸಂಧ್ಯಾ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು ಮಗಳೇ. ಈ ದಿನದಿಂದ ನಾನು ಮತ್ತು ನಿನ್ನ ತಂದೆ ಈ ಕೆಲಸವನ್ನು ಇನ್ನೆಂದಿಗೂ ಮಾಡೋದಿಲ್ಲ ಅಂತ ಅವರು ಪದೇ ಪದೇ ನನ್ನ ಬಳಿ ಕೇಳ್ಕೊಳ್ತಾ ಇದ್ರು. ಆದರೆ ಎಷ್ಟು ಜನ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ ನನ್ನ ತಂದೆ ತಾಯಿಯನ್ನು ನಾನೆಂದಿಗೂ ಕ್ಷಮಿಸಲಿಲ್ಲ. ಕೇವಲ ಒಂದು ರಾತ್ರಿ ನಾನು ಕಾಣಿಸದೇ ಇದ್ದಿದ್ದಕ್ಕೆ ನನ್ನ ತಂದೆ ತಾಯಿ ನನಗಾಗಿ ಎಷ್ಟೋ ಹುಡುಕಾಡಿದ್ರು, ತುಂಬಾ ಟೆನ್ಷನ್ ಪಟ್ಟಿದ್ರು. ಆದರೆ ಬಲವಂತವಾಗಿ ಅವರು ಹೊತ್ತು ತಂದಿದ್ದ ಹುಡುಗಿಯರು ಕೂಡ ಯಾರೋ ತಂದೆ ತಾಯಿಯ ಮಕ್ಕಳೇ ಅಲ್ವೇ? ಈ ಸತ್ಯವನ್ನು ಅವರಿಗೆ ಈಗ ಅರ್ಥವಾಗಿರಬಹುದು. ಈಗ ನನಗಾಗಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾನೀಗ ಅನಾಥಲಾಗಿಬಿಟ್ಟಿದ್ದೇನೆ. ನನ್ನ ತಂದೆ ತಾಯಿ ಮಾಡಿದ ತಪ್ಪಿಗೆ ನಾನು ಪ್ರತಿದಿನ ಆ ದೇವರ ಬಳಿ ಕ್ಷಮಾಪಣೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.